ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾದ್ರಯ. ಇವತ್ತು ನನ್ನ ಶೋನಲ್ಲಿ ಹರ್ಷೀಸ್ ಕಿಸಸ್ ಚಾಕ್ಲೇಟ್ ತೊಗೊಂಡ್ಬಂದಿದ್ದೀವಿ ಅಂತ ಅನ್ಕೊಂಡ್ರ. ಹರ್ಷಿಲ್ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಅವರು ಕೂಡ ಚಾಕ್ಲೇಟ್ ಅಷ್ಟೇ ಸ್ವೀಟು. ಮಾತಾಡ್ಸ್ತಾ ಹೋಗೋಣ. ಹಾಯ್ ಹರ್ಷಿಲ್ ಅವರೇ, ವೆಲ್ಕಮ್ ಟು ಅವರ್ ಶೋ. ಯಾರು ಈ ತರ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ. ನಂಗೆ ಫಸ್ಟ್ ಟೈಮ್ ನಿಮ್ಮ ಹೆಸರು ಕೇಳಿದಾಗ ನಂಗೆ ಅದೇ ನೆನಪು ಬಂದಿದ್ದು. ಬಿಕಾಸ್ ನನ್ನ ತಂಗಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ರಪ್ ಅಂತ ಕನೆಕ್ಟ್ ಆಯಿತು. ಆಮೇಲೆ ಇನ್ನೊಂದು ಆಕ್ಚುಲಿ ನಾನು ನಿಮ್ಗೆ ಲಾಸ್ಟ್ ಟೈಮ್ ಸಿಕ್ಕಾಗ ಹೇಳಿದ್ದೆ ಅನ್ಸುತ್ತೆ, ಉತ್ತರಾಖಂಡಲ್ಲಿ ಹರ್ಷಿಲ್ ವ್ಯಾಲಿ ಅಂತ ಒಂದು ಪ್ಲೇಸ್ ಇದೆ. ಅದು ನಂಗೆ ತುಂಬಾ ಫೇವ್ರೇಟ್ ಆಯ್ತು. ಸೊ ಹಾಗಾಗಿ ತುಂಬಾ ಹೆಸರು ನಿಮ್ದು ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಿಮ್ಮ ಹಿಸ್ಟ್ರಿನ ಸ್ವಲ್ಪ ಹಂಗೆ ತೆಗೆದು ನೋಡಿದಾಗ ಗೊತ್ತಾಯ್ತು ನೀವು ಆಕ್ಟಿಂಗ್ ಕಲಿಯೋದನ್ನ ಸ್ಟಾರ್ಟ್ ಮಾಡಿದ್ದೆ ಡ್ರೀಮಲ್ ಅಂತೆ. ಏನದು? ಫಸ್ಟ್ ವರ್ಕ್ಶಾಪ್ ಹೋದಾಗ ಕನ್ಸಲೇ ಪ್ರಾಕ್ಟೀಸ್ ಮಾಡಿದ್ರಂತಲ್ಲ ಫುಲ್ಲು. ಹಂಗ ಆಗ್ತಿರೋದು ಏನೇನೋ ಅಂದ್ರೆ ಆಕ್ಟರ್ ಆಗ್ಬೇಕು ಅನ್ನೋದೇ ಒಂದು ಕನಸು. ಸೊ ಅದು ನಾವು ಕಾನ್ಶಿಯಸ್ ಆಗಿ ನಾವು ಹಿಂಗಾಗ್ಬೇಕು, ಹಂಗಾಗ್ಬೇಕು, ಇವ್ರ ತರ ಆಗ್ಬೇಕು, ಅವ್ರ ತರ ಆಗ್ಬೇಕು ನಾನು ಏನಿರ್ತಾನ. ಸೊ ಮೊರಲೆಸ್ ಈಗ್ಲೂ ಒಂದು ಕನ್ಸು ಅಂತಾನೆ ಅನ್ನಿಸ್ತಾ ಇದೆ ನನಗೆ. ಇಲ್ಲಿವರೆಗೂ ಬೆಳೆದು ಬಂದಿರೋದು, ಇಲ್ಲಿಂದ ಏನ್ ಬೆಳಿಬೇಕು ಅಂತ ಏನ್ ಆಸೆಗಳಿದೆ ಅದು ಒಂದು ಕನ್ಸಾಗೆ ಕಾಣ್ತಾ ಇದೆ. ಸೊ ಆಕ್ಚುಲಿ ನಾನು ಹೇಳಿದ್ದು ವರ್ಕ್ಶಾಪ್ ಹೋದಾಗ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ರಂತಲ್ಲ, ಅದನ್ನ ಮಾಮೂಲಿ ಆಗ್ತಾ ಇರುತ್ತೆ ಅವಾಗ ಅವಾಗ ಅಂತ. ನಮ್ ಟೈಮ್ ಸಿಕ್ಕಾಗೆಲ್ಲ ನಿದ್ದೆ ಮಾಡ್ತೀವಿ. ಓ ಹೌದಾ? ಅಷ್ಟು ನೆಮ್ಮದಿ ಇದೆ ಜೀವನದಲ್ಲಿ? ಅಷ್ಟು ನೆಮ್ಮದಿ ಇಲ್ಲ, ಅಷ್ಟು ಒಂಚೂರು ರೆಸ್ಟ್ ಬೇಕು, ಇನ್ನೊಂಚೂರು ಚೆನ್ನಾಗಿ ಕಾಣಿಸೋಣ ಅಂತ. ಬ್ಯೂಟಿ ಸ್ಲೀಪ್. ಸೂಪರ್. ಪವರ್ ನ್ಯಾಪ್ಸ್ ತಗೋತಾ ಇರೋದು ಅವಾಗ. ಓಕೆ. ಅಂಡ್ ಇದು ಅನಾಮಧೇಯ ಅಶೋಕ್ ಕುಮಾರ್ ಈ ಸಿನಿಮಾ ಮೂಲಕ ಒಂದು ಒಳ್ಳೆ ರಗಡ್ ಪೊಲೀಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ. ಟ್ರೈಲರ್ ನೋಡಿ ನಾವೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಅಂದ್ರೆ ಇಷ್ಟು ದಿನ ಇಂಡಸ್ಟ್ರಿಯಲ್ಲಿ ಪೊಲೀಸ್ ಅಂತ ಒಂದಷ್ಟು ನೇಮ್ಸ್ ಬಂದ್ಬಿಡ್ತಿತ್ತು. ಪೊಲೀಸ್ ಅಂತ ತಗೊಂಡ ತಕ್ಷಣ ಓ ಇಂಥವ್ರು ಸೂಟಬಲ್ ಅಂತ. ಇನ್ಮೇಲೆ ಆ ಲಿಸ್ಟಿಗೆ ಹೊಸದಾಗಿ ಒಂದು ನೇಮ್ ಸೇರ್ಪಡೆ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಅನ್ಸ್ಕೊಂಡು. ಥ್ಯಾಂಕ್ ಯು. ಅದೇ ಇನಿಷಿಯಲಿ ಆಗಲ್ಲ, ಹರ್ಷಿಲ್ ಮೇ ಬಿ ಸೂಟ್ ಆಗಲ್ಲ ಕ್ಯಾರೆಕ್ಟರ್ಗೆ ಅಂತಾನೆ ಇತ್ತು. ನಾವು ಡಿಸ್ಕಷನ್ ಮಾಡಿದ ಈ ಪರ್ಟಿಕ್ಯುಲರ್ ಇದಕ್ಕೆ. ಬಟ್ ನಾವು ಶೂಟ್ ಬರೋ ಅಷ್ಟ್ರಲ್ಲಿ ಏನಾಯ್ತು, ಒಂದ್ಸಲಿ ಫೈನಲ್ ಚೆಕ್ ಅಂತ ನಾನು ಸಾಗರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಾನು ಇನ್ನೊಂದ್ಸಲಿ ಅಟೆಂಡ್ ಮಾಡಬಹುದಾ ಅಂತ ಬನ್ನಿ ಆಫೀಸ್ಗೆ ಅಂತ ಕರೆದ್ರು. ಅಂದ್ರೆ ಲುಕ್ ಟೆಸ್ಟ್ ಡೈಲಾಗ್ ಟೆಸ್ಟ್. ಸೊ ಅಂದ್ರೆ ಅದಕ್ಕಿಂತ ಮುಂಚೆ ಏನಾಗಿತ್ತು, ಆಚಾರ್ಯನ್ಕೋ ಟೈಮಲ್ಲಿ ನಾನು ತುಂಬಾ ಸಣ್ಣ ಇದ್ದೆ. ಸೊ ಅವಾಗ ಆಕ್ಚುಲಿ ಆ ಟೈಮಲ್ಲಿ ಒಂದ್ಸಲಿ ಶೂಟಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿತ್ತು. 2022 ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆಮೇಲೆ ಕಿಶೋರ್ ಸರ್ ಅಫ್ಕೋರ್ಸ್ ಅವ್ರದ್ದು ಡೇಟ್ಸ್ ವರ್ಕೌಟ್ ಆಗಿರ್ಲಿಲ್ಲ. ಸೊ ನಾವು 23ಗೆ ಬಂದಿತ್ತು. ಸೊ ಬೈ 23 ನಾನು ಚೇಂಜ್ ಆಗಿದ್ದೆ. ಮೀನ್ ಮೇಲೆ ನಾನು ಸಾಗರ್ನಷ್ಟು ಮೀಟ್ ಮಾಡಿರ್ಲಿಲ್ಲ, ಡೈರೆಕ್ಟರ್ ಆಫ್ ದ ಫಿಲ್ಮ್. ಸೊ ಅವ್ರಿಗೂ ಐಡಿಯಾ ಇರ್ಲಿಲ್ಲ, ಇಲ್ಲ ಸೂಟ್ ಆಗಲ್ವೇನೋ ಅನ್ನೋದೇ ಇದ್ರು. ಆ ಟೈಮಲ್ಲಿ ಶಿವ ಹೂಸ್ ದಿ ಕೋ ಡೈರೆಕ್ಟರ್ ಆಫ್ ದ ಫಿಲ್ಮ್, ಅವನು ಇಲ್ಲ ಒಂದ್ಸಲಿ ಈಗ ನೋಡು ಅಂತ ಹೇಳಿ ಆಫೀಸಿಗೆ ಕರೆಸಿ, ಆಫೀಸಿಗೆ ಹೋದ ತಕ್ಷಣ ಒಂದ್ಸಲಿ ಯೂನಿಫಾರ್ಮ್ ಹಾಕೊಂಡ್ಬಿಡಿ ಅಂತ. ಯೂನಿಫಾರ್ಮ್ ಹಾಕೊಂಡೆ, ಓಕೆ ಫಿಕ್ಸ್. ಸೊ ಹಾಗೆ ಅದರಲ್ಲೂ ನಿಜ ಹೇಳ್ತೀನಿ, ಕೆಲವ್ರಿಗಷ್ಟೇ, ಕೆಲವು ಡೈರೆಕ್ಟರ್ಗಳಿಗಷ್ಟೇ ಒಬ್ಬರನ್ನ ಈ ತರ ಪಾತ್ರದಲ್ಲೂ ನಾವು ನೋಡಬಹುದು, ಜನ ಇಷ್ಟ ಪಡಬಹುದು ಅನ್ನೋ ಆ ಕಲ್ಪನೆ ಬರೋದಕ್ಕೆ ಸಾಧ್ಯ. ಈಗ ರೀಸೆಂಟ್ ಆಗಿ ಬಂದಿದ್ದ ಮೂವೀಸ್ ಅಲ್ಲಿ ಎಷ್ಟೊಂದ್ರಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಅದನ್ನ. ಅಂದ್ರೆ ಒಬ್ರು ಆಕ್ಟರ್ನ ನಾವು ಪ್ರತಿ ಸತಿ ಹಂಗೆ ಟ್ರೀಟ್ ಮಾಡ್ತಾ ಇರ್ತೀವಿ, ಒಂಥರ ಸಾಫ್ಟ್ ನೇಚರ್ ಅಥವಾ ಒಂದೇ ನೇಚರ್ ತರನೇ. ಅದು ಒಂದ್ಸತಿ ಹಿಂಗ್ ಚೇಂಜ್ ಆದಾಗ ಸೀರಿಯಸ್ಲಿ ಅಂತ ಅನ್ಸುತ್ತೆ ಎಲ್ಲ ಆಡಿಯನ್ಸ್ಗೆ. ಸೊ ಅದು ಒಂದು ನಿಮ್ ವಿಷಯದಲ್ಲೂ ಅದು ನನಗೆ ಸರ್ಪ್ರೈಸಿಂಗ್ ಆಕ್ಚುಲಿ. ಸೊ ನನಗೂ ಚಾಲೆಂಜಸ್, ಬಿಕಾಸ್ ಏನಾಗುತ್ತೆ, ಆಚರಣಕೋ ಆಗ್ಲಿ, ತತ್ಸಮ ತದ್ಭವ ಆಗ್ಲಿ, ಅದ್ರೆಲ್ಲ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ಗಳು. ಸಪ್ತಸಾಗರದಲ್ಲಿ ಸೈಡಲ್ಲಿ ಒಂದ್ ಸ್ವಲ್ಪ ಹಾರ್ಶ್ ಇತ್ತು, ಬಟ್ ಇಷ್ಟ ಹಾರ್ಶ್ ಇರ್ಲಿಲ್ಲ. ಸೊ ನನಗೂ ಅದು ಮಾಡಕ್ ಆಗತ್ತಾ ಅನ್ನೋ ಒಂದು ನನಗೂ ಒಂದು ಚಾಲೆಂಜ್ ಪರ್ಸನಲಿ. ಬಟ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಾಗ ಅದ್ರದ್ದು ಏನು ಆ ಜರ್ನಿ ಏನಿದೆ ಆ ಪರ್ಟಿಕ್ಯುಲರ್ ಅತಿರತ್ ಅನ್ನೋ ಪಾತ್ರದ್ದು, ಅದು ನಂಗೆ ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು. ಅಂದ್ರೆ ನಾನು ಒಂದು ನನ್ನ ಅಪ್ರೋಚ್ ಏನಿತ್ತು ಅದನ್ನ ತುಂಬಾ ಕ್ಲೀಶೇಡ್, ನಾವು ಪೊಲೀಸರನ್ನ ಏನ್ ನೋಡ್ತೀವಿ ಸಿನಿಮಾಗಳಲ್ಲಿ ಮಾಡಬಾರ್ದು. ಅಂದ್ರೆ ಹೀರೋ ಅಲ್ಲ, ಅವನು ಒಬ್ಬ ಮನುಷ್ಯ, ಅವನಿಗೂ ಅವನದೇ ಆದಂತಹ ಚಾಲೆಂಜಸ್ ಇರುತ್ತೆ ಪರ್ಸನಲ್ ಲೈಫ್ ಅಲ್ಲಿ, ಪ್ರೊಫೆಷನಲ್ ಲೈಫ್ ಅಲ್ಲಿ. ಸೊ ಇದನ್ನ ಹೇಗಾದ್ರೂ ತರಬಹುದಾ, ಒಂಚೂರು ಹ್ಯೂಮನ್ ಮಾಡ್ಬೋದಾ ಈ ಕ್ಯಾರೆಕ್ಟರ್, ನಾನು ಉದ್ದೇಶ ಇಟ್ಕೊಂಡೆ ನಾನು ಅಪ್ರೋಚ್ ಮಾಡಿದ್ದು. ಈಗ ಇನ್ನೇನು ಸ್ವಲ್ಪ ದಿನದಲ್ಲಿ ಜನರ ಮುಂದೆ ಬರುತ್ತೆ. ಸೊ ಅವ್ರು ಹೇಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ನೋಡ್ಬೇಕು. ಓಕೆ. ಆಕ್ಚುಲಿ ನೀವು ಇಷ್ಟೆಲ್ಲ ಕಷ್ಟ ಆಯ್ತು ಅದು ಇದು ಅಂತೆಲ್ಲ ಹೇಳಿದ್ರಿ, ಬಟ್ ನಮ್ಗೆ ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಎಲ್ಲೂ ಕಷ್ಟ ಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಕಿಶೋರ್ ಸರ್ಗೆ ಕಷ್ಟ ಕೊಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅದು ಅವರಿಗೆ ಕಾಂಪಿಟೇಷನ್ ಕೊಟ್ಬಿಟ್ಟಿದ್ದೀರಲ್ಲ, ಇದು ಏನ್ ಇಲ್ಲ ಸೀರಿಯಸ್ಲಿ. ತುಂಬಾ ಆಡಿಯನ್ಸ್, ನಾನು ಯಾರಿಗೆ ಟ್ರೈಲರ್ ನಾನು ತೋರಿಸ್ದೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಜನರಲ್ ಆಗಿ ಟಾಪಿಕ್ಸ್ ಬಂದಾಗ ತೋರಿಸ್ತೀವಲ್ವಾ ಹಿಂಗೆ ನೋಡು ಅಂತ,
ಎಲ್ರೂ ಹೇಳಿರೋದು ಅದು ಏನಿದು ಕಿಶೋರ್ ಸರ್ಗೆ ಫುಲ್ ಕಾಂಪಿಟೇಷನ್ ಅನ್ನೋ ತರ ರಿಯಾಕ್ಷನ್ ಬರ್ತಿದೆ. ಅದು ಹೇಗೆ ಹೇಳ್ಬೇಕು ಅಂದ್ರೆ ಒಬ್ಬ ಕಂಪ್ಯಾರಿಟಿವ್ಲಿ ಒಬ್ಬ ಹೊಸ ಆಕ್ಟರ್ ಕಿಶೋರ್ ಸರ್ ಆಪೋಸಿಟ್ ಮಾಡ್ತಿದ್ದಾನೆ, ಅವ್ರಿಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ಹಾಗೆ ಅನಿಸ್ತಾ ಇರುತ್ತೆ ಹೊರತು ನೀವು ಪ್ರಾಬಬ್ಲಿ ಸಿನಿಮಾ ನೋಡಿದಾಗ ನಿಮ್ಗೆ ಮೇ ಬಿ ಎಕ್ಸಾಕ್ಟ್ ಆಗಿ ನಿಮ್ಮ ಇದು ಏನು ಅನ್ನೋದು ನಾನು ಮೇ ಬಿ ಗೇಜ್ ಮಾಡಕ್ಕಾಗೋದು ನೀವು ಸಿನಿಮಾ ಪೂರ್ತಿ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿದಾಗ. ಸೊ ಆಪರ್ಚುನಿಟಿ ಅದು ಖಂಡಿತ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಕಿಶೋರ್ ಸರ್ ಅವ್ರನ್ನ ಹೊಡೆಯೋದು ಬಡಿಯೋದು ಎಲ್ಲ ಇದೆಯಲ್ಲ, ಸೊ ನಿಮ್ಗೆ ಅಫ್ಕೋರ್ಸ್ ಹಂಗ ಅನ್ಸುತ್ತೆ. ಟೀಸರ್ ಟ್ರೈಲರ್ ತುಂಬಾ ಸಣ್ಣ ತುಣುಕಲ್ವಾ, ಸೊ ಎಷ್ಟು ಚೆನ್ನಾಗಿ ಮಾಡಿದೀನಿ ಅನ್ನೋದು ನೀವು ಸಿನಿಮಾ ನೋಡಿ ನೀವ್ ಹೇಳ್ಬೇಕು ನಮಗೆ. ಸೊ ಮಧ್ಯದಲ್ಲಿ ಚಾನ್ಸ್ ತಗೊಂಡಿದ್ದೀರಾ ಚೆನ್ನಾಗಿ ಇತ್ತು. ಇನ್ವೆಸ್ಟಿಗೇಷನ್ ಆಗಿರೋದ್ರಿಂದ, ಸಿನಿಮಾ ಇನ್ವೆಸ್ಟಿಗೇಷನ್ ಬಗ್ಗೆ ಆಗಿರೋದ್ರಿಂದ ಇತ್ತು ಅದೆಲ್ಲ. ಅವ್ರದ್ದೇನಂದ್ರೆ ಪೊಲೀಸ್ ಟ್ಯಾಕ್ಟಿಕ್ಸ್ ಏನು ಎಂಪ್ಲಾಯ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ಅದು ಎಲ್ಲದನ್ನು ಬೇರೆ ಬೇರೆ ವಿಧಗಳಲ್ಲಿ ಅವನ್ನ ಬಾಯ್ಬಿಡಿಸೋದಕ್ಕಂತ ಪ್ರಯತ್ನ ಏನ್ ಪಡ್ತಾನೆ ಅದೆಲ್ಲ ಆಗಿದೆ. ಓಕೆ, ಈಗ ಅನಾಮಧೇಯ ಅಶೋಕ್ ಕುಮಾರ್ ಟೈಟಲ್ ಇಟ್ ಸೆಲ್ಫ್ ಈಸ್ ಇಂಟ್ರೆಸ್ಟಿಂಗ್. ತುಂಬಾನೇ ಒಂಥರ ಏನಿದು ಹೌದು ಅಂತ ಸಡನ್ ಆಗಿ, ಆಮೇಲೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಕಾನ್ಸ್ಟಿಟ್ಯೂಷನ್ ಅಲ್ಲೇ ಅದಿದೆ ಆತರ ಅಂದ್ಬಿಟ್ಟು, ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಿಮಗೆ ಲೀಗಲ್ ಟರ್ಮ್ಸ್ ಆಮೇಲೆ ಮೀಡಿಯಾ ಟರ್ಮ್ಸ್ ಅಲ್ಲಿ ಅದೇ. ಈಗ ಅನಾಮಧೇಯ ಅಂತಾನು ಹೇಳ್ತಾ ಇದೀವಿ, ಅಶೋಕ್ ಕುಮಾರ್ ಅನ್ನೋ ಹೆಸರು ಅಂತಾನು ಹೇಳ್ತಾ ಇದೀವಿ. ಅನಾಮಧೇಯ ಆದ್ಮೇಲೆ ಅಶೋಕ್ ಕುಮಾರ್ ಹೇಗೆ ಅನ್ನೋದೇ ಪ್ರಶ್ನೆ ಹೋಗುತ್ತೆ. ಸೊ ಈ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಲಿ ಅನ್ನೋದೇ ನಮ್ಮ ಐಡಿಯಾ ಇದ್ದಿತ್ತು ಇದ್ರ ಟೈಟಲ್ ಇಟ್ಟಾಗ. ಸೊ ಮೀಡಿಯಾ ಟರ್ಮ್ಸ್, ಲೀಗಲ್ ಟರ್ಮ್ಸ್ ಅಲ್ಲಿ ಒಬ್ಬ ಕಲ್ಪ್ರೇಟ್ ಅಥವಾ ಒಬ್ಬ ವಿಕ್ಟಿಮ್ ಹೆಸರು ಗೊತ್ತಿಲ್ದಿರುವಂತದ್ದು ಏನಾದ್ರು ಇದ್ದಾಗ ಅವ್ರನ್ನ ಅಶೋಕ್ ಕುಮಾರ್ ಅಂತ ಕರೀತಾರೆ. ಸೊ ಹಾಲಿವುಡ್ ಅಲ್ಲಿ ಜಾನ್ ಡೋ ಅಂತ ಇದಕ್ಕೆ ಕರೀತಾರೆ. ಅದು ಇಲ್ಲಿ ಪ್ರಚಲಿತ ಆಗಕ್ ಸ್ಟಾರ್ಟ್ ಆದಾಗ ಅವಾಗ ನಮ್ದೇ ಆದಂತ ಒಂದು ಹೆಸರು ಇರ್ಬೇಕು ಅಂತ ಹೇಳಿ ಅಶೋಕ್ ಕುಮಾರ್ ಅನ್ನೋದು ಇತ್ತು. ಬಟ್ ಇದು ಸ್ವಲ್ಪ ಐಡಿಯಾ ಇತ್ತು ನನ್ಗೆ, ಬಟ್ ಅದು ಹಾಲಿವುಡ್ ಜಾನ್ ಡೋ ಅಂತ ಅದು ಗೊತ್ತಿರ್ಲಿಲ್ಲ ನನ್ಗೆ. ಸೊ ಅದ್ರದ್ದು ಈಕೋ ವೇರಿಯಂಟ್. ಬಟ್ ನಿಮ್ಗೆ ಅಂದ್ರೆ ಯಾವತ್ತಾರು ಇಷ್ಟು ಜರ್ನಿನಲ್ಲಿ ರಿಸರ್ಚ್ ಮಾಡಿದ್ರೆ ಏನಕ್ಕೆ ಅಶೋಕ್ ಕುಮಾರ್ ಅನ್ನೋ ಹೆಸರನ್ನೇ ಬಳಸ್ತಾರೆ ಅದಕ್ಕೆ ಅಂತ ಯಾರು? ಇಲ್ಲ, ಅದ್ರದ್ದೇನೋ ನನ್ಗೆ ಅಷ್ಟು ಸೊ ಐ ಮೀನ್ ಜಾನ್ ಡೋ ಯಾಕೆ ಇಟ್ರು ಅಂದ್ರೆ ಪ್ರಾಬಬ್ಲಿ ಅದಕ್ಕೇನು ಕಾರಣ ಇರೋ ಡೌಟೇ. ಸಮ ಯಾರಿಗೂ ಅನ್ಸಿರುತ್ತೆ ಸದ್ಯಕ್ಕೆ ನಿಮ್ ಡೈರೆಕ್ಟರ್ಗೆ ಅನ್ಸಿದೆ. ಬಟ್ ನನಗೆ ಕ್ಯೂರಿಯಾಸಿಟಿ ಬಂದಿಲ್ಲಿ ಈ ಅಶೋಕ್ ಕುಮಾರ್ ಯಾರು ಅಂತ. ಯಾರಾದ್ರೂ ಆಗ್ಬೋದು, ನಮ್ಮಲ್ಲಿ ಯಾರು ಬೇಕಾದ್ರೂ ಅಶೋಕ್ ಕುಮಾರ್ ಆಗ್ಬೋದು. ಓಕೆ, ಅಂದ್ರೆ ಈ ತರದೊಂದು ಒಂದು ಇನ್ಸಿಡೆಂಟ್ ಆಗ್ಲಿ, ಒಂದು ಕ್ರೈಮ್ ಆಗ್ಲಿ, ಯಾರ ಜೀವನದಲ್ಲಿ ಆದ್ರೂ ನಡೀಬಹುದು. ಸೊ ಈ ಅಶೋಕ್ ಕುಮಾರ್ ಅಂತ ಹೇಳಿದಾಗ ಒಂದಂದ್ರೆ ಅನಾಮಧೇಯನ ಹೆಸರು ಅಂತ ಇಟ್ಟಾಗ ಅವನ ರೆಪ್ರೆಸೆಂಟೇಷನ್ ಯಾರು ಬೇಕಾದ್ರೂ ಆಗ್ಬೋದು ನಮ್ಮ ಜೀವನದಲ್ಲಿ. ಸೊ ನನಗೆ ಕ್ರಿಯೇಟ್ ಆಗಿರೋ ಕನ್ಫ್ಯೂಷನ್ ಎಲ್ಲಿ ಅಂದ್ರೆ ನನಗೆ ಅಥವಾ ಆಡಿಯನ್ಸ್ಗೆ ಟ್ರೈಲರ್ ನೋಡಿದವ್ರಿಗೆ ನಿಮ್ಮ ಹೆಸರು ಅತಿರಥ. ಈಗ ನಮ್ ಕಿಶೋರ್ ಸರ್ಗೆ ಅವರು ಒಂದು ಜರ್ನಲಿಸ್ಟ್ ಆಗಿರೋದ್ರಿಂದ ಅವ್ರಿಗೊಂದು ಹೆಸರು ಇರುತ್ತೆ. ಸೊ ದಟ್ ಇಸ್ ದಿ ಹೋಲ್ ಪಾಯಿಂಟ್. ಈಗ ಅನಾಮಧೇಯ ಅಶೋಕ್ ಕುಮಾರ್ ಅನ್ನೋನು ಯಾರು ಬೇಕಾದ್ರೂ ಆಗ್ಬಹುದು. ಹಿ ಕ್ಯಾನ್ ರೆಪ್ರೆಸೆಂಟ್ ಎನಿಬಡಿ ಆರ್ ಕ್ಯಾನ್ ಬಿ ಎನಿಬಡಿ. ಓಕೆ, ಸೊ ಈ ಎನಿಬಡಿ ಯಾರು ಸಿನಿಮಾದಲ್ಲಿ ಅನ್ನೋದನ್ನ ನೀವು ಸಿನಿಮಾ ಥಿಯೇಟರ್ ಬಂದು ನೋಡಿ. ಓಕೆ, ಫೈನಲಿ ಇದೊಂದು ಕ್ರೈಮ್ ಮತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋ ತರ ಗೊತ್ತಾಗ್ತಿದೆ ಜಾನರ್. ಸೊ ಈ ಕಥೆನ ಫಸ್ಟ್ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು ಅಂತ? ಸೊ ನಾವು ಆಕ್ಚುಲಿ ಸಾಗರ್ ಜೊತೆ ನಾನು ಮಲ್ಟಿಪಲ್ ಸ್ಕ್ರಿಪ್ಟ್ಸ್ ಡಿಸ್ಕಷನ್ ನಡೀತಾ ಇತ್ತು. ಇನ್ನೊಂದಿತ್ತು, ಅದನ್ನ ಮಾಡ್ಬೇಡ ಅಂತ ಅವರು ರೆಡಿ ಆಗಿದ್ರು ಆ ಟೈಮಲ್ಲಿ. ಮೀನ್ ವೈಲ್ ನಾನು ಇದನ್ನೊಂದು ಬರ್ದಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ, ಒಂದ್ಸಲಿ ಓದ್ ಹೇಳಿ ಅಂತ ಹೇಳಿ. ಸೊ ಅದು ಓದ್ದಾಗ ನಾನು ಹೇಳಿದೆ ಸಾಗರ್ ಇಲ್ಲ, ಐ ಥಿಂಕ್ ದಿಸ್ ಇಸ್ ಮಚ್ ಮೋರ್ ಎಕ್ಸೈಟಿಂಗ್. ಪ್ರೀವಿಯಸ್ ಸ್ಕ್ರಿಪ್ಟ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಈ ಸ್ಕ್ರಿಪ್ಟ್ ಚೆನ್ನಾಗಿದೆ ನೋಡಿ, ಇದನ್ನ ಮಾಡ್ಬೋದಾ ಅಂತ ಹೇಳಿ. ಆ ಟೈಮಲ್ಲಿ ಕಿಶೋರ್ ಸರ್ ಲಕ್ಕಿಲಿ ಆ ಟೈಮಲ್ಲಿ ಟಚ್ ಅಲ್ಲಿ ಇದ್ರು ಸಾಗರ್ ಅವ್ರಿಗೆ. ಸೊ ತೋರಿಸಿದಾಗ ಸರ್ ತುಂಬಾ ಇಂಟ್ರೆಸ್ಟ್ ಆಗಿ ಅವ್ರು ನಾನು ಮಾಡ್ತೀನಿ ಅಂತ ಹೇಳಿ. ಸೊ ನಮಗ್ ಬೇಕಾಗಿದ್ದು ವ್ಯಾಲಿಡೇಷನ್ ಸಿಕ್ಬಿಡ್ತು. ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್, ಎಲ್ಲ ಕೂಡ್ಕೊಂಡ್ ಬಂತು. ಸೊ ಅದಾದ್ಮೇಲಿಂದ ಅಫ್ಕೋರ್ಸ್ ವಿ ಹ್ಯಾಡ್ ಟು ವೇಟ್ ಸರ್ ಅವೈಲಬಿಲಿಟಿಗೆ, ಬಿಕಾಸ್ ಅವ್ರು ಎಲ್ಲಾ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡ್ತಾ ಇದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರು ನಮ್ಗೆ ಯಾವಾಗ ಡೇಟ್ ಕೊಡ್ತಾರೆ ಅಂತ ಕಾಯ್ಕೊಂಡು ವಿ ಹ್ಯಾಡ್ ಟು. ಬರ್ಬೋದು, ನೀವು ಬರ್ತೀರಾ? ಥ್ಯಾಂಕ್ ಯು ಅಣ್ಣ. ಸಿನಿಮಾಲಿ ಊಟ ಮಾಡ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡು ಸಿನಿಮಾ ನೋಡ್ಕೊಂಡು ನಿದ್ದೆ ಅಂತೂ ಬರಲ್ಲ. ನಿಮ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ರಕ್ತ ಗಿತ್ತ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಸೊ ನೋಡೋಣ ಹೆಂಗ ಅನ್ಸುತ್ತೆ ಅಂತ. ನನಗೆ ಸ್ವಲ್ಪ ಅಂದ್ರೆ ತುಂಬಾ ಆಕ್ಷನ್ ಇರುತ್ತಲ್ಲ ಅಂತ ಮೂವೀಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಈ ತರ ಅದೇ ಇನ್ವೆಸ್ಟಿಗೇಷನ್ ಆ ತರದ್ದೆಲ್ಲ ಸ್ವಲ್ಪ ಹೌದು ಯಾರು ಇರ್ಬೋದು ಕಲ್ಪ್ರಿಟ್ ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಮೂವಿ ನೋಡ್ತಿದೀವಲ್ಲ ನಾವು. ಕರೆಕ್ಟ್. ಓಕೆ, ನಾನು ಆಕ್ಚುಲಿ ನೋಡ್ಬಿಟ್ಟೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ನಾಳೆ ಮಾಡೋಣ ಅಂತ.
ಮತ್ತೆ ಪಾಪ ನೀವು ಅಷ್ಟು ದೂರದಿಂದ ಮತ್ತೆ ವಾಪಸ್ ಬರ್ಬೇಕು ಇಲ್ಲಿವರೆಗೂ, ಇಲ್ಲಾಂದ್ರೆ ನಾನೇ ಜಯನಗರ್ಗೆ ಬರ್ಬೇಕು. ಅದು ಮನೆಗ್ ಮಾತ್ರ ಕರಿಯೋ ನೀವು ಕರಿಬೇಕು ಅಂದ್ರೆ ನಾನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಡೆಕೋರೇಟ್ ಮಾಡ್ಬೇಕು. ಕಿಶೋರ್ ಸರ್ ಮನೆ ಅಂದ್ರೆ ಸಾಕಾಗಿದೆ ಅಲ್ಲಿ ಊರಾಚೆ, ಇಲ್ಲಿ ಜಯನಗರ್ಲಿ ಇರೋದು. ಹೌದಾ? ಮಾಧವನ್ ಪಾರ್ಕ್ ಪ್ಯಾರಲ್ ರೋಡ್. ಅವರು ಇಲ್ಲಿ ಇರ್ತಾರ ಇವಾಗ, ಅಲ್ಲಿಗೆ ಮಾತ್ರ ಅಪರೂಪಕ್ಕೆ ಹೋಗೋದಲ್ವಾ? ಅದು ಫಾರ್ಮ್ ಹೌಸ್. ಹೌದು ಹೌದು. ಒಂದು ನಾಳೆ ಒಂದ್ ಕೆಲಸ ಮಾಡೋಣ, ಈಗ ಹೆಂಗು ಸಿನಿಮಾ ನೋಡ್ತೀನಿ, ನಾಳೆ ನೀವು ನಾನು ಅವರು ಒಂದು ಕಾನ್ವರ್ಸೇಷನ್ ಅವ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಿಲ್ಲ, ಬಟ್ ನೀವೇನಾದ್ರು ಸರ್ ಒಂದು ಇಂಟರ್ವ್ಯೂ ಸರ್ ಅಂತ, ನಂದು ಇನ್ನೂ ಆಗಿಲ್ಲ ಸರ್ ಅನ್ನೋ ಥರನೇ ಹೇಳ್ಬಿಡಿ, ಜೊತೆಗೆ ಮಾಡ್ಬೇಕಂತೆ ಸರ್ ನಮ್ಮಿಬ್ರು ಅಂತ. ಓಕೆ, ನಾವು ಆಲ್ರೆಡಿ ನಿಮ್ಮ ಲುಕ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ, ಸಿನಿಮಾದಲ್ಲಿ ನೀವು ಕಾಣಿಸ್ಕೊಂಡಿರೋ ರೀತಿ ಬಗ್ಗೆ ಎಲ್ಲ. ಈ ಪೊಲೀಸ್ ಲುಕ್ ನೋಡಿ ನಿಮ್ಮ ಹತ್ರದವರು, ಫಸ್ಟ್ ಸರ್ಕಲ್ ಫ್ರೆಂಡ್ಸು ಮತ್ತೆ ಪೇರೆಂಟ್ಸು ಏನ್ ಹೇಳಿದ್ರು ಅಂತ? ತುಂಬಾ ಜನಕ್ಕೆ ನಾನು ಬರೀ ಮೀಸಲಿರೋದು ಇಷ್ಟನೇ ಇಲ್ಲ. ಓಕೆ, ಅದು ಕ್ಲೀನ್ ಶೇವ್ ಮಾಡಿದ್ರೆ ಸೊ ಬಟ್ ಏನು ಅಂದ್ರೆ ಹೊರಗಡೆ ಜಗತ್ತಿಗೆ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ. ನಾನು ಶೂಟ್ ಮುಗಿಸ್ಕೊಂಡು ಕೆಲವು ಸಲ ಕ್ಯಾಬ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಕ್ಯಾಬ್ ಡ್ರೈವರ್ ಮಾತಾಡ್ತಾನೆ ಇರ್ಲಿಲ್ಲ. ಅಂದ್ರೆ ಹಿಂಗೆ ಸುಮ್ನೆ ಮಿರರ್ ಅಲ್ಲಿ ನೋಡೋದು, ರಿಯಲ್ ಪೊಲೀಸ್ ಹೆಂಗಾಗ್ಬಿಟ್ಟಿದ್ವಿ ಅಂದ್ರೆ ನಾವು ನೈಟ್ ಶೂಟ್ ಇಡೀ ದಿನ ಅದೇ ಮೂಡಲ್ಲಿ ಇರ್ತಿದ್ವಾ. ಸೊ ನಾವು ಕೂತಾಗ್ಲೂ ಸೀರಿಯಸ್ ಲುಕ್, ಯಾಕಂದ್ರೆ ನಿದ್ದೆ ಇರಲ್ಲ, ಸೊ ತುಂಬಾ ಸೀರಿಯಸ್ ಆಗಿರ್ತೀವ, ಲುಕ್ ಬೇರೆ ಹಾಗೆ. ಎಷ್ಟು ಜನ ಕೇಳಿದಾರೆ ಗೊತ್ತಾ ಶೂಟ್ ಮುಗಿದು ನಾವು ವಾಪಸ್ ಹೋಗ್ತಿರ್ಬೇಕಾದ್ರಂತೂ, ಸರ್ ನೀವು ಡಿಪಾರ್ಟ್ಮೆಂಟಾ? ಸೊ ಹಾಗೆ ಸದ್ಯಕ್ಕೆ ಒಂದ್ ತಿಂಗಳು ಶೂಟ್ ಮುಗಿ ಅವ್ರಿಗೂ ಹೌದು ಅಂತ. ಹೌದು, ಅಮ್ಮ ಅಪ್ಪ ಏನಾದ್ರು ಸೊ ಅವ್ರಿಗೆ ಒಂದು ಈ ತರ ರೋಲ್ ಮಾಡ್ತಿದೀನಿ ಅನ್ನೋ ಖುಷಿನೇ ಇತ್ತು. ಓಕೆ, ಅನ್ಲಿಲ್ವಾ ಯಾವತ್ತು ಪೊಲೀಸೇ ಆಗ್ಬೋದಿತ್ತಲ್ಲ ನೀನ್ ಆರಾಮಾಗಿ ರಿಯಲ್ ಐತಲ್ಲಿ ಅಂತ? ಅಷ್ಟೆಲ್ಲ ನನಗೆ ಸೀರಿಯಸ್ನೆಸ್ ಇಲ್ಲ ಅಂತ ಗೊತ್ತು. ಸೊ ಅದಕ್ಕೆ ಬೇಕಾಗಿರೋ ಡಿಸಿಪ್ಲಿನ್ ಆಗ್ಲಿ ಇದೆಲ್ಲ. ಅಂದ್ರೆ ಏನಾಗುತ್ತೆ, ನಾವು ತುಂಬಾ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ನಮ್ಮ ಮಕ್ಳು ಪೊಲೀಸ್ ಆಗ್ಲಿ ಅಂತ ಆಸೆ ಪಡೋದು ತುಂಬಾ ಕಡಿಮೆ ಅಲ್ವಾ? ಯಾರೋ ಒಬ್ರು ಹುಡುಗರು ತಾನಾಗಿ ಅವ್ರಿಗೆ ಅಥವಾ ಅವ್ರ ತಂದೆಯರು ಫ್ಯಾಮಿಲಿ ಬೇರೆ ಯಾರು ಪೊಲೀಸ್ ಅಲ್ಲಿ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ಬೋದು. ಬಟ್ ಜನರಲಿ ನಾವ್ ಯಾರು ಹಂಗೆ ಯೋಚನೆ ಮಾಡೋದೇ, ಅಷ್ಟು ಕಾಂಪ್ಲಿಕೇಟೆಡ್ ಇರುತ್ತೆ ಲೈಫ್. ಎಲ್ಲ ಇಂಜಿನಿಯರಿಂಗು ಯಾವ್ದೋ ಒಂದು IT BT ಸೇರ್ಕೋ ಅಷ್ಟೇ ಇರುತ್ತೆ. ಸೊ ಯಾಕೆ ಕಷ್ಟ ಪಡ್ಬೇಕು, ಯಾಕೆ ನಮ್ಮ ಸೊಸೈಟಿನ ಕಾಪಾಡೋ ಅಂತ ಕೆಲಸ ಯಾಕೆ ಬೇಕು? ಅಷ್ಟು ರಿಸ್ಕ್, ಟೈಮ್ ಇರಲ್ಲ. ಅದರಲ್ಲೂ ನೀವು ಇರೋ ರೀತಿನಲ್ಲೇ ಗೊತ್ತಾಗ್ತಾ ಇದೆ, ಅಂದ್ರೆ ಮನೇಲಿ ಆಬ್ವಿಯಸ್ಲಿ ಮುದ್ದಿನ ಮಗ ಅಂತ. ಸೊ ಅವ್ರಿಗೂ ನೀವು ಬಿಸಿಲಲ್ಲಿ ಒಣಗೋದು ಇಷ್ಟ ಇರಲ್ಲ ಅಂತ. ಅಂದ್ರೆ ಅಮ್ಮ ಸಿನಿಮಾ ನೋಡಿದಾರ ಅಮ್ಮ ಅಪ್ಪ ಇಬ್ರು? ಇಲ್ಲ, ಇದನ್ನ ನೋಡಿಲ್ಲ. ಎಲ್ಲ ಏನ್ ನಮ್ ಫ್ರೈಡೇ ರಿಲೀಸ್ ಏನಾಗ್ತಿದೆ ಅವತ್ತೇ ಫಸ್ಟ್ ಡೇ ಫಸ್ಟ್ ಶೋ. ಸೊ ಅವ್ರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ, ಬಿಕಾಸ್ ಜನರ ಮಧ್ಯೆ ನೋಡಿದಾಗ ಎಕ್ಸೈಟ್ಮೆಂಟ್, ಜನ ರಿಯಾಕ್ಟ್ ಮಾಡ್ತಿರ್ತಾರೆ, ಎಲ್ಲರೂ ಬಂದು ನಮ್ಮನ್ನ ಮಾತಾಡಿಸ್ತಾರಲ್ಲ, ಅವ್ರಿಗೆ ಅದ್ರಲ್ಲಿ ಸಿಗೋ ಖುಷಿ ಏನಿದೆಯಲ್ಲ ಅದು ಫಸ್ಟ್ ಹ್ಯಾಂಡ್ ಸಿಕ್ಕಾಗ ಮಜಾ. ಸೊ ಅವ್ರನ್ನ ಏನಿದ್ರು ಈ ತರ ಪ್ರೀಮಿಯರ್ ಅಥವಾ ಥಿಯೇಟರ್ ಅಲ್ಲಿ ಫಸ್ಟ್ ಶೋ ಆಗುತ್ತೆ. ಹೌದು, ಫಸ್ಟ್ ಮೂವಿನ ಅಮ್ಮ ಅಪ್ಪಗೆ ತೋರ್ಸಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅವತ್ತು ಅಂತ? ಅವ್ರು ಖುಷಿ ಆಯ್ತು. ನಾ ಫಸ್ಟ್ ಸಿನಿಮಾ ನಾವು ನೋಡಿದ್ದು ಚಮಕ್. ಚಮಕಲ್ಲಿ ನಾನು ಫಸ್ಟ್ ಆನ್ ಸ್ಕ್ರೀನ್ ಬೆಳ್ಳಿ ಪರದಲ್ಲಿ ಬಂದಿದ್ದು ಚಮಕ್. ಆಲ್ಮೋಸ್ಟ್ ಡಬ್ಬಿಂಗ್ ಮತ್ತೆ ಸೀರಿಯಲ್ ಮಾಡಿದ್ದೆ. ಆಮೇಲೆ ಡಬ್ಬಿಂಗು ಪೋಸ್ಟ್ ಕೋವಿಡ್ ಸ್ಟಾರ್ಟ್ ಆಗಿದೆ. ಸೊ ಚಮಕ್ ನೋಡಿದಾಗ ಅವ್ರಿಗೆ ಅದೊಂದು ಖುಷಿ. ಬಟ್ ಏನು ಅಂದ್ರೆ ಅಯ್ಯೋ ಚೂರು ದೊಡ್ಡದಿರ್ತಿದ್ರೆ ಚೆನ್ನಾಗಿರೋದಲ್ವಾ ಆಬ್ವಿಯಸ್ಲಿ. ಬಟ್ ಹಂಗೆ ಆಚಾರ ಇಟ್ಕೊಂಡು ನೋಡಿದಾಗ ನಮ್ಮಮ್ಮ ಫುಲ್ಲು ಕಣ್ಣೀರು, ಫುಲ್ ಅದು ಅವರ ಟೈಮ್ ಲೈನ್ಗೆ ಕನೆಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ಫ್ಯಾಮಿಲಿ ಕೂಡ ಮೋರಲೆಸ್ ಹಾಗೆ ಇರ್ತಿತ್ತು. ನಮ್ಮ ಅಮ್ಮನ ಮನೆ ಕಡೆ 6 ಜನ ಮಕ್ಕಳು, ನಮ್ಮ ತಂದೆ ಕಡೆ 10 ಜನ ಮಕ್ಕಳು. ಸೊ ಈ ತುಂಬಾ ಹೊಸದೇನಲ್ಲ ನನಗೆ ಆ ಜಗತ್ತು. ದೊಡ್ಡ ಫ್ಯಾಮಿಲಿ. ಸೊ ಅವ್ರಿಗೆ ಅವ್ರ ಚಿಕ್ಕವರಿದ್ದಾಗ ಹೇಗಿತ್ತು, ಸೊ ಅದೆಲ್ಲ ನೆನಪಿಗೆ ಬರ್ತಾ. ಆಮೇಲೆ ನಂದು ಬಿಗರ್ ರೋಲ್ ಇತ್ತಲ್ಲ, ಲೀಡ್ ರೋಲ್ ಆಗಿದ್ರಿಂದ ಅದ್ರದ್ದು ಖುಷಿ ಇತ್ತು. ಅಷ್ಟು ಜನ ಆಕ್ಟರ್ಸ್ ಇದ್ರು, ಎಲ್ಲರೂ ಪ್ರೀಮಿಯರ್ ಬಂದಿದ್ರು. ಸೊ ಆ ಖುಷಿ ಏನಿದೆಯಲ್ಲ, ಅವ್ರನ್ನ ನೋಡಿ ನನಗೆ ಖುಷಿ ಆಯ್ತು ಅಷ್ಟೇ. ಅದೆಲ್ಲ ಫಸ್ಟ್ ಮೆಮೊರೀಸ್ ಎಲ್ಲ ಹೆಂಗಿರುತ್ತೆ ಲೈಫ್. ಹೌದು,
ಹೌದು, ನೀವು ಆಕ್ಟಿಂಗ್ ಬರೋಕ್ ಮುಂಚೆ ಏನ್ ಮಾಡ್ತೀರಿ? ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಾ ಅಥವಾ ಎಜುಕೇಶನ್ ಮುಗಿಸ್ಕೊಂಡ ತಕ್ಷಣ ಬಂದಿದ್ದಾ? ನಾನು ಆಕ್ಚುಲಿ ನಾನು ಡಿಗ್ರಿನೂ ಮಾಡಕ್ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನು ಆಕ್ಟಿಂಗ್ ಸೇರ್ಕೊಂಡ್ಬಿಡ್ತೀನಿ ಅಂತ ನಮ್ಮಮ್ಮ ಇಲ್ಲ, ನಿನ್ ಡಿಗ್ರಿ ಮಾಡ್ಲೇಬೇಕು, ಒಂದು ಬ್ಯಾಕಪ್ ಇಟ್ಕೊ, ಆಮೇಲೆ ನಿನ್ ಡಿಗ್ರಿ ಆದ್ಮೇಲೆ ಏನ್ ಬೇಕಾದ್ರೂ ಮಾಡು ಅಂತ. ಸೊ ಸುರಾನಲ್ಲಿ ಡಿಗ್ರಿ ಮುಗಿಸಿದ್ಮೇಲೆ ಫುಲ್ ಫ್ಲೆಶ್ ಥಿಯೇಟರ್ಗೆ ಇಳಿದೆ. ಸೊ ಅಲ್ಲಿ ರಂಗಸಿರಿ ಅಂತ ನಮ್ದೇನ್ ತಂಡ ಇದೆ, ಸೊ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದೆ. ಅದಾದ್ಮೇಲೆ CFT ಪ್ರಕಾಶ್ ಬೆಲ್ವಾಡಿ ಸರ್ದು ಸೆಂಟರ್ ಫಾರ್ ಫಿಲ್ಮ್ ಅಂಡ್ ಡ್ರಾಮಾ ಅಂತಿದೆ, ಸೊ ಅವ್ರ ಜೊತೆ ಮಾಡ್ತಿದ್ದೆ ಇಂಗ್ಲಿಷ್ ನಾಟಕಗಳು. ಸೊ ನಾಟಕಗಳು ಮಾಡ್ತಾ ಮಾಡ್ತಾ ಒಂದ್ ವರ್ಷದ ನನ್ಗೆ ಅರ್ಥ ಆಯ್ತು, ಇಲ್ಲಿದ್ರೆ ದುಡಿಯಕ್ಕಂತೂ ಸಾಧ್ಯನೇ ಇಲ್ಲ ಅಂತ. ಅಂಡ್ ಅಫ್ ಕೋರ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ ಫೈನಾನ್ಷಿಯಲ್ ಪ್ರೆಷರ್ಸ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನಮ್ಮ ರಂಗಸಿರಿ ತಂಡದ್ದು ಡೈರೆಕ್ಟರ್ ಯಾರಿದ್ದಾರೆ ಸಂದೀಪ್ ಪೈ ಅಂತ, ಅವರು ದೀಕ್ಷಾ ಅನ್ನೋ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಂಟಿಗ್ರೇಟೆಡ್ PU ಕಾಲೇಜಸ್. ಸೊ ಅವರು ಬಾರೋ ಕೆಲಸ ಇದೆ ಬಾರೋ ಅಟೆಂಡ್ ಮಾಡು ಅಂತ ಹೇಳಿ ಅವರು ರೆಫರೆನ್ಸ್ ಕೊಟ್ಟು ನಾನು ಹೋಗಿ ಇಂಟರ್ವ್ಯೂ, ನನ್ ಮನ್ಸೇ ಇಲ್ಲ, ಆಯ್ತು ಅವ್ರು ಇವಾಗ ಇಲ್ಲ ಅನ್ನಕ್ಕೂ ಆಗಲ್ಲ ಸಂದೀಪ್ಗೆ, ಬಿಕಾಸ್ ನಾವು ಡೈರೆಕ್ಟ್ರು, ಅವ್ರು ಹೆಂಗಿಲ್ಲ ಅನ್ನೋದು ರೆಸ್ಪೆಕ್ಟ್ ಕೊಡ್ಲೇಬೇಕು ಅಂತ. ಸರಿ ಆಯ್ತು ಹೋಗೋಣ ಅಂತ ಹೇಳಿ ಹೋಗಿ, ಅವ್ರಿಗೂ ಇಷ್ಟ ಆಗೋಯ್ತು. ನಾನು ಒಟ್ಟಾಗಿ ಮಾತಾಡ್ಬಿಟ್ಟಿದ್ದೆ ಹಿಂಗೆ ನಮ್ಗೆ ಲೈಕ್ ಥಿಂಗ್ಸ್ ಆತರ ಎಲ್ಲ ತುಂಬಾ ಒಟ್ಟಾಗಿ ಮಾತಾಡಿದ್ದೆ. ಅವ್ರಿಗೆ ಅದ್ ನನ್ನಲ್ಲಿ ಅದ್ ಏನ್ ಕಾಣಿಸ್ತು ಅಥವಾ ಸಂದೀಪನ್ ಇನ್ಫ್ಲೂಯೆನ್ಸ್, ಸೊ ಎಲ್ಲ ವರ್ಕೌಟ್ ಆಗಿ ಜಾಬ್ ಸಿಕ್ತು. ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸಾರಿ, ಯಾರು? ಹಾಯ್, ಏನ್ ಬೇಗ ಬಂದ್ಬಿಟ್ಟಿದ್ದೀರಾ? ಹಂಗೆ ಸರ್ಪ್ರೈಸ್. ನಾನು ಯಾರೋ ಅನ್ಕೊಂಡು ನೋಡ್ಲಿಲ್ಲ ಪ್ರಾಪರ್ ಆಗಿ. ಬನ್ನಿ, ಬರೋದಾದ್ರೆ ಇಲ್ಲೇ ಕೂತ್ಕೊಳ್ಳಿ. ಸ್ವಲ್ಪ ಓಡಾಡೋದಿದ್ರೆ ಅಲ್ಲೇ ಆರಾಮಾಗಿ. ಕಾಲ್ಸ್ ಇರುತ್ತೆ 1000. ಹಾಗಾದ್ರೆ ಬೇಡ, ನೀವು ಕ್ಯಾನ್ಸಲ್. ಓಕೆ ಡನ್. ಓ ಎಲ್ಲ ಎತ್ಕೊಂಡು ಬರ್ತೀನಿ, ಇನ್ನೊಂದು 10 ನಿಮಿಷದಲ್ಲಿ ಮುಗಿಸೋಣ. ಅವ್ರು ಇನ್ನೊಂದು ಟೀಮ್ ಅವ್ರು ಬರ್ತಿದಾರೆ ಅಂತ ಇವಾಗ. ಹೌದಾ? ಇವ್ರ ಫ್ಯಾನ್ಸ್. ಮಧು ಓಕೆನಾ? ನಾವು ಏನು ಜಾಬ್ ಬಗ್ಗೆ ಕೇಳ್ತೀವಿ. ಸೊ ಜಾಯಿನ್ ಆದ್ರಿ. ಆ ಟೈಮಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ರಿಹರ್ಸಲ್, 9 ಗಂಟೆ ಕೆಲಸ, 9-9:30ವರೆಗೆ, ಮತ್ತೆ ಸಂಜೆ 6ರಿಂದ 8-8ವರೆಗೂ ರಿಹರ್ಸಲ್. ಹೀಗೆ ಮಾಡ್ತಾ 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 ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂದೊಂದು ಸಿನಿಮಾ ಆನ್ ಫ್ಲೋರ್ ಹೋಗ್ಬೇಕಿತ್ತು. ಇನ್ಫ್ಯಾಕ್ಟ್ 2 ಸಿನಿಮಾ ಆನ್ ಫ್ಲೋರ್ ಹೋಗ್ಬೇಕಿತ್ತು. ಸೊ ಎಲ್ಲದ್ರದ್ದು ಮುಹೂರ್ತಗಳಾಯ್ತು. ಆಮೇಲೆ ಅನ್ಫಾರ್ಚುನೇಟ್ಲಿ ಟೇಕ್ ಆಫ್ ಆಗಿಲ್ಲ. 16-17 ಎಷ್ಟು ಒಂದ್ ಅಥವಾ 2 ಪ್ರಾಜೆಕ್ಟ್ ಆತರ? 2 ಪ್ರಾಜೆಕ್ಟ್ ಆತರ. ಸೊ ಎರಡರದ್ದು ಪೂಜೆ ಎಲ್ಲ ಆಗಿ, ಒಂದು ತುಂಬಾ ಅದ್ದೂರಿಯಾಗಿ ಎಲ್ಲ ಪ್ರೆಸ್ ಅಲ್ಲೆಲ್ಲ ಬಂತು. ಸೆಕೆಂಡ್ ಶೋ ಅಂತ ಒಂದು ಸಿನಿಮಾ, ಅನ್ಫಾರ್ಚುನೇಟ್ಲಿ ಅದು ಕೆಲವು ವಿಷಯಗಳಿಂದ ಟೇಕ್ ಆಫ್ ಆಗ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಏನ್ ಮಾಡಿದೆ, ಸಬ್ಯಾಟಿಕಲ್ ತಗೊಂಡಿದ್ದೆ. ಒಂದು 6 ತಿಂಗಳು ನನಗೆ ಬ್ರೇಕ್ ಕೊಡಿ, ನಾನು ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಅದಾಗ್ಲಿಲ್ಲ, ಸಿನಿಮಾನು ಸ್ಟಾರ್ಟ್ ಆಗ್ಲಿಲ್ಲ. ಇನ್ನೊಂದ್ ತಿಂಗಳಾಗ್ಬೋದು ಅಂತ. ಅಷ್ಟ್ರಲ್ಲಿ ನನಗೆ ನನ್ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದೆ. ನಂಗೆ ಗೊತ್ತಾಯ್ತು ಈ ಹೆಂಗಾಗದು, ಇವಾಗ ಒಬ್ಬ ಹೀರೋ ಆಗ್ಬೇಕು ಅಂದ್ರೆ ನೀನ್ ಫುಲ್ ಟೈಮ್ ಅವೈಲಬಲ್ ಇರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಾನ್ಸ್ಟೆಂಟ್ ಆಗಿ ಯಾವಾಗ ಯಾರು ಎಲ್ಲಿ ಕರೀತಾರೆ ಅಂತ ಹೇಳಕ್ಕಾಗಲ್ಲ. ಇನ್ವೆಸ್ಟರ್ಸ್ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಅಥವಾ ಸಡನ್ ಆಗಿ ರಾತ್ರಿ ಈಗ ಬನ್ನಿ ನಮ್ಮೂರಿಗೆ ಬನ್ನಿ ಅಂತ ಕರಿ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬೋದು, ಅದಕ್ಕೆ ಏನೇನೋ ಆಗ್ತಿರುತ್ತಲ್ಲ. ಸೊ ಸರಿ ಫುಲ್ ಟೈಮ್ ಮಾಡೋಣ ಅಂತ ಹೇಳಿ ಆವಾಗ ಕೆಲಸ ಬಿಟ್ಟಿದ್ದು.